ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತು ಮಶ್ರೂಮ್ದು ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಳ್ಳಿ ಸ್ಟೈಲಲ್ಲಿ ಮಶ್ರೂಮ್ ಗೊಜ್ಜು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಶ್ರೂಮ್ ಗೊಜ್ಜು ಮಾಡಿದ್ದೀನಿ. ಗೊಜ್ಜು ಯಾವ ಥರ ಇರುತ್ತೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನದು ಜಾಯಿನ್ ಬಟನ್ ಆನ್ ಆಗಿದೆ. ಜಾಯಿನ್ ಇಂಟ್ರೆಸ್ಟ್ ಇರೋರು ನನಗೆ ಮೆಂಬರ್ ಆಗ್ಬೋದು. ಮೆಂಬರ್ ಬಟನ್ ಆನ್ ಆಗಿದೆ, ಜಾಯಿನ್ ಅಂತ ನಂದು ನೇಮ್ ಇದೆಯಲ್ಲ ಅಲ್ಲಿ ಜಾಯಿನ್ ಅಂತ ಹೇಳ್ತಾ ತೋರಿಸ್ತಾ ಇದೆ. ನೀವು ಜಾಯಿನ್ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ನನ್ನ ಜಾಯಿನ್ ಆದರೆ ನನಗಾಗಿರೋ ಸಬ್ಸ್ಕ್ರೈಬರ್ ಎಲ್ಲ ನಿಮಗೂ ಸಬ್ಸ್ಕ್ರೈಬರ್ ಆಗ್ತಾರೆ. ಮತ್ತು ನೀವು ಜಾಯಿನ್ ಆದರೆ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಜಾಯಿನ್ ಆಗ್ಬಿಟ್ಟು ನನಗೆ ಲಾಸ್ಟ್ ವೀಡಿಯೋಲಿ ನಂದು ಫೋನ್ ನಂಬರ್ ಇಟ್ಟಿದ್ದೀನಿ, ನೀವು ಕಾಲ್ ಮಾಡ್ಬೋದು ಜಾಯ್ನ್ ಆಗಿದ್ದೀನಿ ಅಂತೇಳಿ. ಇಲ್ಲ ಲೈವಲ್ಲಿ ಬಂದು ನನಗೆ ನೀವು ಹೇಳಿದ್ರೆ ನಾನು ನಿಮಗೆ ಹೇಗೆ ನೀವು ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಬನ್ನಿ ಇವಾಗ ಮಶ್ರೂಮ್ದು ಗೊಜ್ಜು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಗೊಜ್ಜಿಗೆ ಏನೇನು ಬೇಕು, ಏನೇನು ತೊಗೊಂಡಿದ್ದೀನಿ ಐಟಮ್ಸು, ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು, ಸಿಟಿಗಳಲ್ಲೆಲ್ಲ ಯಾವ ಥರ ಮಾಡ್ತಾರೆ, ಹಳ್ಳಿಗಳಲ್ಲಿ ಯಾವ ಥರ ಮಾಡ್ತಾರೆ, ತುಂಬ ವ್ಯತ್ಯಾಸ ಇದೆ. ತುಂಬ ಅಂದರೆ ತುಂಬ ಏನು ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಆದರೂ ಸಿಟಿಗಳಲ್ಲೆಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೊಜ್ಜು ಹಂಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಹಾಕ್ಬಿಟ್ಟು ಆ ಪೌಡ್ರ್ ಈ ಪೌಡ್ರೆಲ್ಲ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ಅಲ್ವಾ? ಆ ಥರ ಅಲ್ಲ ಇದು. ನಾವು ಹಳ್ಳಿಗಳಲ್ಲಿ ಹಂಗೆ ಖಾರ ತೆಂಗಿನಕಾಯಿ ಎಲ್ಲ ಆಡಿಸಿ ಹೇಗೆ ಮಾಡ್ತಾರೆ ಮಟನ್ ಸಾಂಬಾರು ಸ್ಟೈಲಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರು ಸ್ಟೈಲಲ್ಲಿ ಗೊಜ್ಜು. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಗೊಜ್ಜು ಅಂತ. ಟೇಸ್ಟ್ ಚಪಾತಿ ಮಾಡಿದ್ದೀನಿ ನಾನು. ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮುದ್ದೆ ಮತ್ತು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ, ಮತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಇದಕ್ಕೆಲ್ಲ ಇದು ಅಣಬೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಅಣಬೆ ಗೊಜ್ಜು ಮಾಡೋದು ಹೇಗೆ ಅಂತೇಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಅದಕ್ಕೆ ಏನೇನು ಐಟಮ್ಸ್ ಬೇಕು ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಐಟಮ್ಸು ಅಣಬೆ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟು ನಾಟಿ ಅಣಬೆ. ಇವಾಗೆಲ್ಲ ಮಳೆಗಾಲ ಕಾಲದಲ್ಲಿ ಹೊಲದಲ್ಲೆಲ್ಲ ತೋಟದಲ್ಲೆಲ್ಲ ಸಿಗುತ್ತೆ, ನೀವು ನೋಡಿರ್ಬೋದು ಹಳ್ಳಿಗಳ ಕಡೆ. ಸದ್ಯಕ್ಕೆ ಈಗ ನಾನು ಪ್ಯಾಕೆಟಲ್ಲಿರೋದ್ರಲ್ಲಿ ತೋರಿಸ್ತಾ ಇದ್ದೀನಿ. ನಾಟಿ ಅಣಬೆ ಸಿಕ್ಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾಟಿ ಅಣಬೆ ಏನಾದ್ರು ನಿಮಗೆ ಸಿಗುತ್ತೆ ಅನ್ನೋದಿದ್ರೆ ನೀವು ಅದನ್ನೇ ತೊಗೊಂಡು ಟ್ರೈ ಮಾಡಿ. ನಾನು ಇವಾಗ ಸದ್ಯಕ್ಕೆ ಪಾಕೆಟಲ್ಲಿ ಸಿಗೋ ಅಂತ ತೊಗೊಂಡು ಬಂದಿದ್ದೀನಿ. ಇದನ್ನು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೆಂಗಂದ್ರೆ ಹಂಗೆ ಹಾಕೋಕ್ಕಾಗೋದಿಲ್ಲ. ಇದನ್ನು ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ತೋರಿಸ್ತೀನಿ ಬನ್ನಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ. ಮೇಲ್ಗಡೆ ಸಿಪ್ಪೆ ಎಲ್ಲನೂ ತೆಗ್ದು ಈ ಥರ ಕವರ್ ಮಾಡಿ ನೋಡಿ. ಇದಿಷ್ಟು ಸಿಪ್ಪೆ ತೆಗ್ದಿದ್ದೀನಿ, ತೋರಿಸ್ತೀನಿ ನೋಡಿ. ಇದಿಷ್ಟು ಸಿಪ್ಪೆ ತೆಗ್ದು ಹಾಕಿದ್ದೀನಿ. ಅದನ್ನು ನೀಟಾಗಿ ಒಂದೇ ಸಮ ಮೀಡಿಯಮಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕೆಂದರೆ ತುಂಬ ಸಣ್ಣ ಕಟ್ ಮಾಡ್ಕೊಂಡ್ರೆ ಬೆಂದಿ ಅದೆಲ್ಲ ಸಾಫ್ಟ್ ಆಗ್ಬಿಟ್ಟು ಸ್ವಲ್ಪ ಚಿಕ್ಕ ಆಗೋಗುತ್ತೆ, ಬಾಯಿಗೆ ಸಿಗೋಲ್ಲ, ಟೇಸ್ಟು ಸಿಗೋಲ್ಲ. ಆಮೇಲೆ ನಾವು ಅಣಬೆ ತಿಂದು ಅಂತ ಅನಿಸೋದೇ ಇಲ್ಲ ಅಲ್ವಾ? ಬಾಯಿಗೆ ಸಿಕ್ಕಬೇಕಲ್ವ ತಿಂದರೆ, ಆ ಥರ ಮಾಡ್ಕೋಬೇಕು. ತುಂಬ ಜನ ತುಂಬ ಸಣ್ಣ ಕಟ್ ಮಾಡಾಕ್ತಾರೆ, ಅದೇನು ತಿಂದಂಗೂ ಆಗೋಲ್ಲ, ಏನಿಲ್ಲ. ಅಣಬೆ ತಿಂದು ಅಂದ್ರೆ ಬಾಯಿ ತುಂಬ ಸಿಕ್ಕಬೇಕು. ಆ ಥರ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪಾಗೆ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ತಾ ಹೋಗ್ತಾಯಿದ್ದೀನಿ ನೋಡಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ಅರಿಶಿಣದ ಪುಡಿ ಮೂರನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಮತ್ತು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಇದಿಷ್ಟು ಐಟಮ್ಸು ತೊಗೊಂಡಿದ್ದೀನಿ. ಇದು ಹೆಚ್ಚು ಕಮ್ಮಿ ಒಂದು ಟೈಮ್ಗೆ 3ರಿಂದ 4 ಜನಕ್ಕೆ ಬೇಕಾಗಿರೋಷ್ಟು ಗೊಜ್ಜಾಗುತ್ತೆ. ಓಕೆನಾ? ನಿಮ್ಗೆ ಬೇರೆ ಇಬ್ಬರಿಗೆ 3 ಜನಕ್ಕೆ ಇಬ್ಬರಿಗೆ ಅಂದರೆ 2 ಟೈಮ್ಗೆ ಆಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ನಿಮಗೆ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲ ಅನ್ನೋದಿದ್ದರೆ ಮನೇಲಿದ್ದರೆ ಹಾಕಿ, ಇಲ್ಲ ಅನ್ನೋದಿದ್ದರೆ ತರಲೇಬೇಕು ಅಂತೆಲ್ಲ ಏನಿಲ್ಲ. ಓಕೆನಾ? ಇದಿಷ್ಟು ಐಟಮ್ಸ್ನ ರುಬ್ಕೊಬರೋಣ ನಾವು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲನೂ. ಮತ್ತು ಇದು ಒಗ್ಗರಣೆ ಹಾಕೋದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಐಟಮ್ಸ್ನ ನಾನು ರುಬ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೋಬೋದು, ಅದು ನಿಮ್ಗಿಷ್ಟ ಆಗುತ್ತೆ ಅನ್ನೋದಿದ್ರೆ ಆ ಥರ. ನಾನು ಈ ಥರ ಇವಾಗ ಸದ್ಯಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಅಣಬೆ ಸಾಂಬಾರು ಮಾಡಿದಾಗ ನಾನು ಆ ಥರನೂ ಮಾಡಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಈಗ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಹಳ್ಳಿ ಸ್ಟೈಲ್ ಆಗಿರೋದ್ರಿಂದ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟೆ ಮಾಡಬೇಕು. ಅದೇ ಸಿಟಿಗಳೆಲ್ಲ ಥರ ಮಾಡಲ್ಲ, ಅದೇ ಬೇರೆ ಥರ ಬರುತ್ತೆ. ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪನ್ನ ಕಹಿ ಅಂಶ ಇರಲ್ಲ, ಕಹಿ ಅಂಶ ಎಲ್ಲ ಹೊಂಟೋಗುತ್ತೆ. ಆಮೇಲೆ ಅಣಬೆ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಗಂಟ ಉರಿಬೇಕು. ನೋಡಿ, ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಣಬೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಬಿಟ್ಕೊಳ್ಳೋ ಗಂಟ ಹಾಗೆ ಫ್ರೈ ಮಾಡ್ತಾ ಇರೋಣ. ಫ್ರೈ ಮಾಡೋಕ್ಕೆ ಮುಂಚೆ ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್, ಬನ್ನಿ. ಹೆಣ್ಮಕ್ಳುಗಳು ಯಾವಾಗಲೂ ಮೂಗಿನ ತುದಿಯಲ್ಲಿ ಕೊಳೆ ಕೂತ್ಕೊಳ್ಳುತ್ತೆ, ಅಂದರೆ ಬ್ಲ್ಯಾಕ್ ಡಾಟ್ಸ್ ಅಂತ ಬರುತ್ತೆ, ನೀವು ನೋಡಿರಬೇಕು. ತುಂಬ ಜನಕ್ಕೆ ಮೂಗಿನ ತುದಿಯಲ್ಲಿ ಬ್ಲ್ಯಾಕ್ ಡಾಟ್ಸ್ ತುಂಬ ಜಾಸ್ತಿ ಇರುತ್ತೆ. ಅವರು ಕೆಲಸದ ಬ್ಯುಸಿಲಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟು ಫ್ರೀ ಇರಲ್ಲ, ಮರೆತು ಅವರು ಹಾಗೆ ಇರ್ತಾರೆ. ಅವ್ರ ಮುಖ ಅವರೇ ತುಂಬ ಜನ ನೋಡ್ಕೊಳ್ಳೋದೇ ಇಲ್ಲ. ಒಬ್ಬೊಬ್ಬರು ಅವ್ರ ಫೇಸ್ ಅವರು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ, ಒಬ್ಬೊಬ್ಬರು ಕೇರ್ ಮಾಡಲ್ಲ. ಅದು ಮೂಗಿನ ತುದಿಲಿ ಬ್ಲ್ಯಾಕ್ ಡಾಟ್ಸ್ ಇದ್ದರೆ ಮನೆಗೆ ಶ್ರೇಷ್ಠ ಅಲ್ಲ. ಹೆಣ್ಮಕ್ಳು ಎಷ್ಟು ಮಡಿಯಾಗಿ ಎಷ್ಟು ಕ್ಲೀನಾಗಿ ಮುಖ ಇಟ್ಕೊಳ್ತಾರೋ ಅಷ್ಟು ಮನೆಗೆ ಶ್ರೇಷ್ಠ. ಆದಷ್ಟು ಮುಖ ಕ್ಲೀನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಒಂದು ಸ್ವಲ್ಪ ತೆಗೆದು ಬಿಸಿ ನೀರಲ್ಲಿ ಮುಖ ವಾಶ್ ಮಾಡಿ ತೆಗೆದುಬಿಡಿ, ಆವಾಗ ನೀಟಾಗಿ ಹೋಗುತ್ತೆ. ಓಕೆನಾ. ನಾವು ರುಬ್ಕೊಂಡಿರೋದನ್ನ ನೀರೆಲ್ಲ ಬಿಟ್ಕೊಂಡಿದೆ, ನೀರು ಸ್ವಲ್ಪ ಸುಂಡದ ಮೇಲೆ ಖಾರ ಹಾಕ್ಕೊಳ್ತಾಯಿದ್ದೀನಿ. ಆ ಖಾರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ. ರೋಸ್ಟ್ ಯಾವಾಗ ಆಗಬೇಕು ಅಂದರೆ ಖಾರದ ನೀರೆಲ್ಲ ಉಯ್ಯೋದಕ್ಕೆ ಮುಂಚೆನೇ ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಖಾರ ಹಸಿ ವಾಸನೆ ಎಲ್ಲ ಹೋಗೋ ಥರ, ಆವಾಗಲೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಖಾರ. ಅದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಖಾರ ಮಿಕ್ಸಿ ತೊಳೆದಿದ್ದು ನೀರೆಲ್ಲನ ಹಾಕಿ ಸ್ವಲ್ಪ ಗೊಜ್ಜಂಗೆ ಸ್ವಲ್ಪ ನೀರು ಹಾಕಿದ್ರೆ ಅದು ಬೆಂದು ಬರೋವರೆಗೂ ಅದು ಗೊಜ್ಜಾಗುತ್ತೆ. ಒಂದೂವರೆ ಗ್ಲಾಸ್ 2 ಗ್ಲಾಸ್ ಅಷ್ಟು ನೀರು ಹಾಕಿ ಬೇಯಕ್ಕೆ ಇಡಿ ಫ್ರೆಂಡ್ಸ್. ಅದು ಚೆನ್ನಾಗಿ ಕುದೀಲಿ. ಅದು ಕುದೀತಾ ಮುಚ್ಚಿ ಮಡಗಿ ಸ್ವಲ್ಪ ಹೊತ್ತು ಬೇಯಿಸಿ. ಅದು ಕಡಲೆ ಹಾಕಿರೋದ್ರಿಂದ ತಳ ಹಿಡ್ಕೊಳ್ಳುತ್ತೆ, ಗೊಜ್ಜಲ್ವಾ. ನೀವು ಆವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ನೋಡ್ಕೊಂಡು ಮಾಡಿ, ಓಕೆನಾ. ಅದೊಂದು ಸ್ವಲ್ಪ ಬೇಯ್ತಾ ಇರಲಿ. ಅದರೊಳಗೆ ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀನಿ. ಬನ್ನಿ ಅದನ್ನು ಬೇಯಕ್ಕೆ ಮಾಡ್ಗೋಣ. ಉಪ್ಪು ನಾನು 3 ಸತಿ ಹಾಕ್ಕೊಳ್ತೀನಿ. ನಿಮಗೆ 3 ಸತಿ ಹಾಕೋರೆ ನಾನು 3 ಸತಿ ಹಾಕಬೇಕು ಅಂತ ಹಾಕ್ಬೇಡಿ. ನಿಮಗೆ ಎಷ್ಟು ಹಾಕಬೇಕು ಅನಿಸುತ್ತಾ ಅಳತೆ ಮೇಲೆ ನೀರು ಎಷ್ಟು ಹಾಕಿದ್ರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ. ನೋಡಿ, ಇಷ್ಟು ನೀರು ಅಂಶ ಬರೋ ಅಷ್ಟು ನಾನು ನೀರು ಹಾಕಿದ್ದೀನಿ. ಇದೆಲ್ಲ ಬೆಂದು ಇನ್ನೂ ಗಟ್ಟಿ ಆಗುತ್ತೆ. ಈಗ ಮುಚ್ಚಿ ಮಡಗಿ ಒಂದು 10 ನಿಮಿಷ ಈ ಥರ ಮುಚ್ಚಿ ಮಾಡಿಬಿಟ್ಟು ಆ ಥರ ತೆಗ್ದು ಬೇಯಿಸ್ತಾ ಇರಬೇಕು. ಆವಾಗಲೇ ಅಣಬೆ ಗೊಜ್ಜು ನೀಟಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೆಂದಿದೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು. ಮಟನ್ ಸಾಂಬಾರು ಥರ ಬಂದಿದೆ. ನಾನು ಎಲ್ಲೋ ಏನೋ ಸುಮಾರಾಗಿ ಬರುತ್ತೆ ಬಿಡೋ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಮಟನ್ ಸಾಂಬಾರು ಥರನೇ ಇದೆ. ಪಕ್ಕ ನಾನ್ ವೆಜ್ ಮಟನ್ ತಿನ್ನೋವ್ರಿಗಂತೂ ಬಾಯಿ ನೀರು ಬರುತ್ತೆ, ಆ ಥರ ಇದೆ. ಬನ್ನಿ ಟೇಸ್ಟ್ ನೋಡೋಣ. ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. 2 ಚಪಾತಿ ಜೊತೆಗೆ 2 ಸ್ಪೂನ್ ಮಶ್ರೂಮ್ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ತಿನ್ಕೊಳ್ಳಿ ಚೆನ್ನಾಗಿದೆ. ಟೇಸ್ಟ್ ನೋಡಿ, ನೀವು ಮಾಡಿ ನೋಡಿ, ಸೂಪರಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕೊನೆಯವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.